ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತು ನನ್ನ ಪ್ರಿಪರೇಷನ್ ಟೈಮ್ ಯಾವ ಥರ ಇತ್ತು ಅಂದರೆ, ನಾನು ಸ್ಟಡಿಗಂತಲೇ ಎಷ್ಟು ಅವರ್ ಡೆಡಿಕೇಟ್ ಮಾಡ್ತಿದ್ದೆ, ಯಾವ ಥರ ಓದ್ತಿದ್ದೆ, ಯಾವ ಥರ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ ನೋಡಿ, ನಾನು ಓದಬೇಕಾದ್ರೆ ನಿಮ್ಗೆ ಗೊತ್ತು, ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅದ್ರ ಜೊತೆಗೆ ನಾನು ಸ್ಟಡೀಸ್ನು ಮಾಡ್ತಿದ್ದೆ. ನನಗೊಂದು ತಲೆಯಲ್ಲಿ ತುಂಬಾ ಇತ್ತು, ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೋಗಲೇಬೇಕು ಅಂತ. ಯಾಕೋ ನನಗೆ ಗೊತ್ತಿಲ್ಲ, ಬ್ಯಾಂಕ್ ಹೋಗಬೇಕು. ಬ್ಯಾಂಕ್ ಅಂದರೆ ನನಗೆ ಅಷ್ಟೊಂದು ತಲೆಯಲ್ಲಿ ಕುಂತ್ಕೊಂಡ್ಬಿಟ್ಟಿತ್ತು, ನಾನು ಹೋಗಲೇಬೇಕು ಅಂತ. ಸೊ ನಾನು ವರ್ಕ್ ಮಾಡಬೇಕಾದ್ರೂ ಕೂಡ ನನ್ನ ಫುಲ್ಲು ಫೋಕಸ್ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಹತ್ರನೇ ಇತ್ತು. ಸೊ ನಾನು ಏನು ಮಾಡ್ತಿದ್ದೆ, ಎಕ್ಸಾಮ್ಸ್ ಕೊಡ್ತಾನೆ ಇದ್ದೆ. ಈ ಥರ ಇದ್ದಾಗ ನಾನು ಹೆಂಗೆ ಓದ್ತಿದ್ದೆ ಅಂದರೆ, ಬೆಳಗ್ಗೆ ಟೈಮಲ್ಲಿ ನಾನು ಅಷ್ಟೊಂದು ಬೇಗ ಎದ್ದೇಳೋದು, 4 ಗಂಟೆಗೆ ಎದ್ದೇಳೋದು, ಈ ಥರ ಎಲ್ಲ ಮಾಡಿಲ್ಲ ನಾನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನಿಲ್ಲ, ಡೀಸೆಂಟಾಗಿ 6 ಗಂಟೆಯಿಂದ ಆದರೂ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಫುಲ್ ನಾನು ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಿದ್ದೆ. ಸೊ ಏನು ಮಾಡ್ತಿದ್ದೆ, ಒಂದು 5:45 ಎದ್ದು ಕರೆಕ್ಟಾಗಿ 6 ಗಂಟೆಗೆ ನಾನು ಕೂತ್ಕೊಂಡಿರಬೇಕು ಓದ್ಕೊಳಕ್ಕೆ ಅಂತ. ಸೊ ಅಷ್ಟರಲ್ಲೇ ನನಗೆ ಏನು ಮಾಡ್ತಿದ್ದೆ, ಎಲ್ಲ ಬೆಳಗ್ಗೆ ಎದ್ದು ಫ್ರೆಶನ್ ಅಪ್ ಆಗಿ, ನನಗೆ ಟೀ ಮಾತ್ರ ಕಂಪಲ್ಸರಿ ಬೇಕು. ಟೀ ಅಂದರೆ ಫುಲ್ ಇಷ್ಟ ನನಗೆ. ಈವ್ನಿಂಗ್ ಬೆಳಗ್ಗೆ ಓದೋಕೆ ಕುಂತರೂ ಕೂಡ ನನಗೆ ಟೀ ಬೇಕೇ ಬೇಕು. ಸೊ ಟೀ ಎಲ್ಲ ರೆಡಿ ಮಾಡಿಕೊಂಡು 6 ಗಂಟೆಗೆಲ್ಲ ನಾನು ಕೂತ್ಕೊಂಡ್ಬಿಡ್ತಿದ್ದೆ ಓದೋಕ್ಕೆ. ಆ್ಯಂಡ್ ಬೆಳಗ್ಗೆ ನಾನು ಬರೀ ಕರೆಂಟ್ ಅಫೇರ್ಸ್ನ ಮಾತ್ರ ಓದ್ತಿದ್ದೆ, ಬೇರೆ ಯಾವ ಸಬ್ಜೆಕ್ಟು ಓದ್ತಿರ್ಲಿಲ್ಲ. ಹೆಂಗೆ ಅಂದರೆ, ಈಗ ಒಂದು 6 ಗಂಟೆಗೆ ಕುಂತನಾ, 8-8:30ವರೆಗೂ. ಒಂದೊಂದ್ಸತಿ ಹೆಂಗಂದರೆ, ನಾನು ಅಡ್ಡ 247 ಆಶೀಶ್ ಗೌತಮ್ ಸರ್ನ ಫಾಲೋ ಮಾಡ್ತಿದ್ದೆ, ಡೈಲಿ ಕರೆಂಟ್ ಅಫೇರ್ಸ್ ಅದನ್ನೇ ಓದ್ತಿದ್ದೆ. ಸೊ ನನಗೆ ಒಂದೊಂದ್ಸಲ ಏನಾಗ್ತಿತ್ತು, ನೋಟ್ಸ್ ಬರ್ಕೊತ ಅವರು ಹೇಳಿರೋದು ಓದ್ಕೋಬೇಕಂದ್ರೆ ಟೈಮ್ ಹಿಡಿತಿತ್ತು. ಅವ್ರ ಕ್ಲಾಸು 1 ಅವರ್ ಅಥವಾ 1 ಅವರ್ ಬಿಯಾಂಡ್ನೂ ಇರ್ತಿತ್ತು. ಸೊ ನೋಟ್ಸ್ ಮಾಡಿಕೊಂಡು ಸ್ವಲ್ಪ ನಾನು ರಿವಿಷನ್ ಮಾಡಿಕೊಂಡು ಆ ಥರ ಓದೋದಕ್ಕೆ ನನಗೆ ಒಂದೊಂದ್ಸಲ 2 ಅವರ್ ಆಗ್ತಿತ್ತು, ಒಂದೊಂದ್ಸಲ 2 ಅವರ್ ಮೇಲೂ ಆಗ್ತಿತ್ತು. ಸೊ 8:30ವರೆಗೂ ಅಂತ ನಾನು ಎದ್ದೇಳ್ತಿರ್ಲಿಲ್ಲ. ಅಲ್ಲಿವರೆಗೂ ನನ್ನ ಕರೆಂಟ್ ಅಫೇರ್ಸ್ದೆಲ್ಲ ಮುಗಿಸ್ಬಿಟ್ಟಿದ್ದೆ. ಮತ್ತು ನಾನು ನೈಟು ಇನ್ನೊಂದ್ಸಲ ಓದೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಅಷ್ಟೇ ನಾನು ಓದ್ತಿದ್ದಿದ್ದು. ಯಾಕಂದರೆ ನಾನು ಎಕ್ಸಾಮ್ ಇವಾಗಿದೆ ಅಂದರೆ ಈ ಥರ ನಾನು ಅರ್ಜೆಂಟಲ್ಲಿ ಓದ್ತಿರ್ಲಿಲ್ಲ. ಎಕ್ಸಾಮ್ ಇದೆ ಅಂದರೆ ನಾನು 4-5 ತಿಂಗಳು ಹಿಂದಿಂದನೇ ಈ ಥರ ನನ್ನ ಟೈಮ್ ಟೇಬಲ್ ಇತ್ತು. ಇದನ್ನೇ ನಾನು ಡೈಲಿ ರೂಟೀನಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನನಗೆ ಲಾಸ್ಟ್ ಬಂದಾಗ ಅಷ್ಟೊಂದು ಹೆವಿ ಅಂತ ಅನಿಸ್ತಿರ್ಲಿಲ್ಲ, ಲೋಡ್ ಅಂತ ಅನಿಸ್ತಿರ್ಲಿಲ್ಲ. ಸೊ ಇದಾಯಿತು. ಆಮೇಲೆ ಮತ್ತೆ ನಾನು ಎಲ್ಲ ರೆಡಿಯಾಗಿ ನಾನು ಅಡುಗೆನ ನಾನೇ ಮಾಡ್ಕೋತಿದ್ದೆ. ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾನು ಕೆಲಸಕ್ಕೆ ಹೋಗಿ ಬಂದಾದಮೇಲೆ ಒಂದು 5-5:30 ನಾನು ಬಂದಿರ್ತಿದ್ದೆ. ಮತ್ತು ನಾನು 5:30 ಫ್ರೆಶನ್ ಅಪ್ ಆಗಿ ಟೀ ಎಲ್ಲ ಕುಡಿದು ಅವಾಗ ಏನು ಮಾಡ್ತಿದ್ದೆ, ಇಂಗ್ಲೀಷಿಗೆ ಟೈಮ್ ಕೊಡ್ತಿದ್ದೆ. ಆ್ಯಂಡ್ ನನ್ನ ಟೋಟಲ್ ಪ್ರಿಪ್ರೇಷನ್ ಟೈಮಲ್ಲಿ ನಾನು ತುಂಬಾ ಲೀಸ್ಟ್ ಟೈಮ್ ಕೊಟ್ಟಿದ್ದೀನಿ ಅಂದರೆ ಅದು ಇಂಗ್ಲೀಷ್ಗೆ. ಜಾಸ್ತಿ ನಾನು ಇಂಗ್ಲೀಷ್ನ ಓದೋಕ್ಕೆ ಹೋಗಿಲ್ಲ. ಓಕೆ, ಸ್ವಲ್ಪ ನಾನು ಮಾಡಬಲ್ಲೆ ಅಂತ ನನಗಿತ್ತು, ಬಟ್ ಹಂಗಂತ ನಾನು ತುಂಬಾ ಅವಾಯ್ಡ್ ಕೂಡ ಮಾಡಿಲ್ಲ, ಬಟ್ ಕಮ್ಮಿ ಟೈಮ್ ಕೊಟ್ಟಿದ್ದೀನಿ. ಎಸ್, ಓನ್ಲಿ ನೀವು ನಂಬ್ತಿರೋ ಇಲ್ವೋ, ಡೈಲಿ 1 ಅವರ್ ನಾನು ಇಂಗ್ಲೀಷಿಗೆ ಕೊಡ್ತಿದ್ದೆ. ಯಾಕೆಂದರೆ ನಾನು 3 ತಿಂಗಳ ಹಿಂದೆ 4 ತಿಂಗಳ ಹಿಂದೆ ನಾನು ಓದ್ತಿದ್ನಲ್ಲ, ಡೈಲಿ ಓದ್ತಿದ್ದೆ. ಸೊ ಕವರ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ 5:30 ಒಂದು 6:30ವರೆಗೂ ಮಾತ್ರ ನಾನು ಇಂಗ್ಲೀಷ್ ಓದ್ತಿದ್ದೆ. ಇಂಗ್ಲೀಷ್ ಅಂದರೂ ನಾನು ಜಾಸ್ತಿ ನಿಮಿಷ ಬನ್ಸಾಲ್ ಮ್ಯಾಮ್ದು ನಾನು ಓದಿಲ್ಲ. ಜಾಸ್ತಿ ಅಂದರೆ ನಾನು ಉದಿಶಾ ಮ್ಯಾಮು ಆ್ಯಂಡ್ ಸಂತೋಷ್ ಸರು ಅಡ್ಡ 247 ಏನು ಹೇಳ್ತಾರಲ್ಲ ಅದನ್ನೇ ಫಾಲೋ ಮಾಡ್ತಿದ್ದೆ. ಅದು ಕರೆಕ್ಟಾಗಿ 1 ಅವರ್ ಮಾತ್ರನೇ ಓದ್ತಿದ್ದೆ, ಅದರ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾನೆ ಇರಲಿಲ್ಲ ಇಂಗ್ಲೀಷಲ್ಲಿ. ಬಟ್ ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ನಾನು 5 ವರ್ಡ್ಸ್ ಅಂತೂ ಪಕ್ಕ ಬರೆದಿಟ್ಕೊತಿದ್ದೆ. ಒಂದು ಸಪ್ರೇಟ್ ಇಂಗ್ಲೀಷಿನ ನೋಟ್ಸ್ ಮಾಡಿದ್ದೆ. ನನಗೆ ಯಾವ ವರ್ಡ್ಸ್ದು ಮೀನಿಂಗ್ ಗೊತ್ತಿಲ್ವೋ ಅದನ್ನೆಲ್ಲ ಬರ್ಕೊಂಡು ಇಟ್ಕೊತಿದ್ದೆ. ಆ್ಯಂಡ್ ಡೈಲಿ 5 ವರ್ಡ್ಸ್ ಅಂತೂ ಕಂಪಲ್ಸರಿ ಬರೆದು ನಾನು ಇಟ್ಕೊತಿದ್ದೆ. ನೈಟ್ ಮಲ್ಕೋಬೇಕಾದ್ರೆ ನಾನು ರಿವಿಷನ್ ಮಾಡ್ತಿದ್ದೆ ಅದನ್ನು. ಸೊ ಈ ಥರ 1 ಅವರ್ ಅಲ್ಲಿ ಕೊಡ್ತಿದ್ದೆ. ಆ್ಯಂಡ್ ನಾನು ಜಾಸ್ತಿ ಯಾವ ಏರಿಯಾನ ಫೋಕಸ್ ಮಾಡ್ತಿದ್ದೆ ಇಂಗ್ಲೀಷಲ್ಲಿ ಅಂದರೆ, ಜಾಸ್ತಿ ಎರರ್ ಸ್ಪಾಟಿಂಗ್ ನಾನು ಜಾಸ್ತಿ ಕಲ್ತಿರೋದು. ನನಗೇನೋ ಫುಲ್ ಇಂಟ್ರೆಸ್ಟ್ ಎರರ್ ಸ್ಪಾಟಿಂಗ್ ಮಾಡೋದ್ರಿಂದ. ಸೊ ಅಲ್ಲಿ ನಾವು ಹೆಂಗಾಗುತ್ತೆ ಅಂದರೆ, ಫುಲ್ಲು ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಸ್ಪೆಲ್ಲಿಂಗ್ ಆಗಿರ್ಬೋದು, ಅದರ ಮೀನಿಂಗ್ ಆಗಿರ್ಬೋದು, ಅದನ್ನ ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡಬೇಕಾಗಿರ್ಬೋದು. ಸೊ ಇದೆಲ್ಲ ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಆ್ಯಂಡ್ ನನಗೆ ತುಂಬಾ ಫೇವ್ರೆಟ್ ಪಾರ್ಟ್ ಅದು. ಸೊ ಎರರ್ ಸ್ಪಾಟಿಂಗ್ ಜಾಸ್ತಿ ಮಾಡ್ತಿದ್ದೆ. ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನಿಗೆ ಸ್ವಲ್ಪ ಫೋಕಸ್ ಮಾಡ್ತಿದ್ದೆ. ಯಾಕೆಂದರೆ ಯಾವ ಥರ ನಾವು ದೊಡ್ಡ ಕ್ವಶನ್ಸ್ ಇದ್ದಾಗ ಬೇಗ ಓದಿ ಆನ್ಸರ್ ಯಾವ ಥರ ನಾವಲ್ಲಿ ಕಂಡುಹಿಡಿಬೇಕು. ಯಾಕಂದರೆ ದೊಡ್ಡ ಪ್ಯಾರಾಗ್ರಾಫ್ ಇರುತ್ತಲ್ವ. ಸೊ ಎಲ್ಲಿ ಅಂತ ನಾನು ಸ್ಪಾಟ್ ಔಟ್ ಮಾಡಬೇಕು, ನನಗೆ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ನಾನು ಜಾಸ್ತಿ ಟೈಮ್ ಅದಕ್ಕೆ ಕೊಡ್ತಿದ್ದೆ. ಬಿಟ್ಟರೆ ಓಕೆ ಎಲ್ಲನೂ ಇಷ್ಟಕ್ಕಿಷ್ಟೇ ಓದ್ತಿದ್ದೆ.
ಅದಾದಮೇಲೆ ಏನಾಯಿತು, 1 ಅವರ್ ಅಲ್ಲಿ ಇರ್ತಿದ್ನ ಸಾಯಂಕಾಲ. ಅದಾದಮೇಲೆ ಮತ್ತೆ ಒಂದು 5-10 ನಿಮಿಷ ಬ್ರೇಕ್ ತಗೋತಿದ್ದೆ ಸುಮ್ಮನೆ. ಅದಾದಮೇಲೆ ಮ್ಯಾಥ್ಸ್ ಓದ್ತಿದ್ದೆ ನಾನು. ಮ್ಯಾಥ್ಸ್ನ ನಂಗೆ ತುಂಬ ಅಂದರೆ ತುಂಬಾ ಭಯ. ಎಷ್ಟು ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು. ಯಾಕೋ ನನಗೆ ಅರ್ಥಮೆಟಿಕ್ ಅಂದರೆ ಈಗೂ ಅದು ನೆನೆಸ್ಕೊಂಡ್ರೂ ಭಯ ಭಯ ಬರುತ್ತೆ. ಪಾಯಿಂಟ್ಸ್ ನಂಗೆ ತುಂಬಾ ಡಿಫಿಕಲ್ಟ್ ಸಬ್ಜೆಕ್ಟ್. ಓಕೆ, ಸಿಂಪ್ಲಿಫಿಕೇಷನ್ ಮಾಡ್ತೀನಿ, ನಂಬರ್ ಸೀರೀಸ್ ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಮಾಡ್ತಿದ್ದೆ, DI ಕೂಡ ಮಾಡ್ತಿದ್ದೆ. ಬಟ್ ಅರ್ಥಮೆಟಿಕ್ ಅಂತ ಬಂತು ಅಂದರೆ ನಾನು ಫುಲ್ ಲೋ ಆಗಿಬಿಡ್ತಿದ್ದೆ. ನನಗೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ ಟಾಪಿಕ್ಸ್ನ ಕಲಿಯೋಕ್ಕೆ. ಸೊ ನಾನು ಅವಾಗ ತಪ್ಪೇನು ಮಾಡ್ತಿದ್ದೆ ಅಂದರೆ, ಆ ಟೈಮಲ್ಲಿ ನಾನು ಟಾಪಿಕ್ಸ್ ಕಲಿತಾನೆ ಇರಲಿಲ್ಲ. ಅರ್ಥಮೆಟಿಕ್ ಅಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಓಕೆ, ಜಸ್ಟ್ DI ಮಾಡ್ತಿದ್ದೆ. ಇವೇ ಸ್ಪೀಡ್ ಮ್ಯಾಥ್ಸ್ ಏನೇನು ನಾನು ಹೇಳಿದ್ನಲ್ಲ ಅದೆಲ್ಲ ಮಾಡಿ ಅಷ್ಟೊತ್ತಿಗೆ ನಾನು ಬರೀ ಅಡರ್ 247 ಸಂತೋಷ್ ಸರ್ ಅಲ್ಲ, ಸರ್ ಹೆಸರೇನಪ್ಪ, ಆ ಸರ್ದು ಕ್ಲಾಸಸ್ ನೋಡ್ತಿದ್ದೆ. ಅವರು ಮಾರ್ಕ್ಸ್ ಎಲ್ಲ ಮಾಡಿಸ್ತಿದ್ರು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕರೆಕ್ಟಾಗಿ 2ರಿಂದ 2.5 ತಾಸು ಅಂದರೆ 2.5 ಗಂಟೆ ಅದಕ್ಕೆ ನಾನು ಇಡ್ತಿದ್ದೆ. ಅದಾದಮೇಲೆ ಏನಾಗ್ತಿತ್ತು, ಒಂದು 8:30ಗೆಲ್ಲ ಎದ್ದು ಮತ್ತೆ ನಾನು ಅಡುಗೆ ಮಾಡ್ಕೊಳೋದು, ಊಟ ಮಾಡೋದು ಅದೆಲ್ಲ ಆಗ್ತಿತ್ತು. ಮತ್ತೆ ನಾನು ಏನು ಮಾಡ್ತಿದ್ದೆ, 9:30ಗೆ ಕೂತ್ಕೊಂಡು ಆವಾಗಿಂದ ಒಂದು ಕರೆಕ್ಟ್ 2 ಅವರ್, ಜಾಸ್ತಿ ಇಡ್ತಿರ್ಲಿಲ್ಲ, ರೀಸ್ನಿಂಗಿಗೆ ಕೊಡ್ತಿದ್ದೆ. ರೀಸ್ನಿಂಗು ನನಗೆ ತುಂಬಾ ಈಸಿ ಅನಿಸಿತ್ತು, ಮಾಡ್ತಿದ್ದೆ. ಬರ್ತಾ 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 ಪಜಲ್ಸಲ್ಲಿ ತುಂಬ ಫಾಸ್ಟ್ ಆಗಕ್ಕೆ ಬಂದೆ. ಆಮೇಲೆ ಯಾವ ಥರ ಅರೇಂಜ್ಮೆಂಟ್ಸ್ ಹಾಕೋಬೇಕು, ಕಂಡೀಷನ್ಸ್ ಯಾವ ಥರ ಅಪ್ಲೈ ಮಾಡ್ಕೋಬೇಕು ಎಲ್ಲನೂ ಬರ್ತಾ ಬರ್ತಾ ಹೋಯಿತು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಅದನ್ನು ನಾನು ಈಸಿಯಾಗಿ ಕಲಿತೆ. ಬಟ್ ನನಗೆ ಇನ್ಪುಟ್ ಔಟ್ಪುಟ್ ಜಾಸ್ತಿನೇ ಟಫ್ ಅನಿಸಿತ್ತು, ಯಾಕಂದರೆ ನಾನು ಜಾಸ್ತಿ ಅದನ್ನು ಪ್ರಾಕ್ಟೀಸ್ ಮಾಡೇ ಇರಲಿಲ್ಲ. ಅದನ್ನ ಬರ್ತಾ ಬರ್ತಾ ನಾನು ನೀಟಾಗಿ ಕಲಿತೆ. ಸೊ ಈ ಥರ ನನ್ನ ಡೈಲಿ ರೂಟೀನ್ ಹೋಗ್ತಿತ್ತು. ನೈಟ್ ಮಲ್ಕೊಳೋಕ್ಕಿಂತ ಮುಂಚೆ ನಾನು ಆ ಇಂಗ್ಲೀಷಲ್ಲಿ ಏನು 5 ವರ್ಡ್ಸ್ ಬರೆದಿಟ್ಟಿದ್ನಲ್ಲ ಅದನ್ನ ಕಂಪಲ್ಸರಿ ಓದಿ ಮಲ್ಕೊಂಡ್ಬಿಡ್ತಿದ್ದೆ. ಬಟ್ ನೆಕ್ಸ್ಟ್ ಡೇ ಬಂದಾಗಲೇ ನಾನು ಮಾರ್ನಿಂಗು ಕರೆಂಟ್ ಅಫೇರ್ಸ್ ಓದ್ತಿದ್ದೆ, ರಿವಿಷನ್ ಮಾಡ್ಕೋತಿದ್ದೆ, ಮತ್ತು ಹೊಸ ಕರೆಂಟ್ ಅಫೇರ್ಸ್ ಓದ್ತಿದ್ದೆ. ಸೊ ಇದು ನನ್ನ ಡೈಲಿ ರೂಟೀನ್ ಆಗಿತ್ತು. ಓಕೆ, ಬಟ್ ನಾನು ಏನು ತಪ್ಪು ಮಾಡ್ತಿದ್ದೆ ಅಂದರೆ, ಡೈಲಿ ಅದೇ ರೂಟೀನ್ನೇ ಮಾಡ್ತಿದ್ದೆ. ನಾನು ಜಾಸ್ತಿ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಅರ್ಥಮೆಟಿಕ್ ನಾನು ಜಾಸ್ತಿ ಓದಲೇ ಇಲ್ಲ, ಅದನ್ನ ಹಾಗೆ ಅವಾಯ್ಡ್ ಮಾಡ್ತಾನೆ ಬಂದ್ಬಿಟ್ಟೆ. ಸೊ ನನಗೇನಾಯಿತು ಅಂದರೆ, January 1 ಲಾಸ್ಟ್ ಇಯರ್ದೇ ಹೇಳ್ತಿದ್ದೀನಿ, RRB ಅಂತೂ ಆಗಲಿಲ್ಲ. ಏನು ಮಾಡೋದಪ್ಪ, April 1 ಕಾದೆ, ನನ್ನ AFO ರಿಸಲ್ಟಿಗೆ ಕಾದೆ, ಕ್ಲರ್ಕ್ ರಿಸಲ್ಟಿಗೆ ಕಾದೆ, PO ರಿಸಲ್ಟಿಗೆ ಕಾದೆ, ಯಾವುದು ಕೂಡ ಬರಲಿಲ್ಲ. ಯಾವಾಗ April 1 ನನಗೆ ಗೊತ್ತಾಯಿತು ಯಾವುದೂ ಆಗಿಲ್ಲ ನನ್ನ ರಿಸಲ್ಟು ಅಂತ, ನಾನು ಕಂಪ್ಲೀಟ್ಲಿ ಬ್ಲೈಂಡ್ ಆಗಿಬಿಟ್ಟೆ. ಇದೇನು ಹಿಂಗಾಗ್ತಿದೆ, ಇಲ್ಲ ನಾನು ಓದೋದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಅದಕ್ಕಂತಲೇ ನನ್ನ ಟೈಮ್ ಕೊಡಲೇಬೇಕು. ನಾನು ಕೆಲಸನೂ ಮಾಡ್ತಿದ್ದೀನಿ, ಓದ್ತಾನೂ ಇದ್ದೀನಿ, ಹಿಂಗಾದರೆ ಸರಿ ಹೋಗಲ್ಲ. ಅದಕ್ಕಂತ ನಾನು ಟೈಮ್ ಡೆಡಿಕೇಟ್ ಮಾಡಿದ್ರೇ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ನಾನು ಜಾಸ್ತಿ ಸಬ್ಜೆಕ್ಟ್ನ ಕವರ್ ಮಾಡ್ಬೋದು, ಟಾಪಿಕ್ಸ್ನ ಕವರ್ ಮಾಡ್ಬೋದು ಅಂತ ನನಗೆ ಯಾಕೂ ಅನಿಸ್ತು. ಆವಾಗ ನಾನೇನು ಮಾಡಿದೆ, ಸ್ವಲ್ಪ ಯೋಚನೆ ಮಾಡಿ ನಮ್ಮ ಫ್ಯಾಮ್ಲಿ ಅಂದರೆ ನಮ್ಮ ಪೇರೆಂಟ್ಸ್ ಜೊತೆಗೆಲ್ಲ ಮಾತಾಡಿ, ಆ್ಯಂಡ್ ನಾನು ಅಲ್ಲಿ ಏನು ವರ್ಕ್ ಮಾಡ್ತಿದ್ದೆ ಅವ್ರ ಜೊತೆಗೆಲ್ಲ ಮಾತಾಡಿದೆ. ನನಗೆ ಒಂದು ಸ್ವಲ್ಪ ಬ್ರೇಕ್ ಬೇಕು. ಯಾವಾಗಂದರೆ ಏಪ್ರಿಲ್ ತಿಂಗಳಲ್ಲಿ ನಾನು ಈ ಥರ ಯೋಚನೆ ಮಾಡಿದ್ದು, ಬ್ರೇಕ್ ಬೇಕು, ನಾನು ಬೇರೆ ಕಡೆ ಹೋಗಿ. ಅಂದರೆ ನಾನಿರೋವಂಥ ಪ್ಲೇಸ್ ಹೆಂಗಿತ್ತು ಅಂದರೆ ಫುಲ್ಲು ಹಳ್ಳಿ ಇತ್ತು. ಅಲ್ಲಿ ಯಾವುದೇ PG ವ್ಯವಸ್ಥೆ ಆಗಿರ್ಬೋದು ಅಥವಾ ಲೈಬ್ರರಿ ವ್ಯವಸ್ಥೆ ಆಗಿರ್ಬೋದು ಈ ಥರ ಇಲ್ಲವೇ ಇರಲಿಲ್ಲ. ಸೊ ನಾನೊಂದು ಸಂವೇರ್ ನನಗೆ ಅದು ಬೇಕಿತ್ತು. ಅಲ್ಲಿ ಕೂತ್ಕೊಂಡ್ರೆ ಮೈಂಡ್ ಸೆಟ್ಟು ಚೆನ್ನಾಗಿರುತ್ತೆ, ಓದ್ತಿರ್ತೀವಿ. ಮನೇಲೇ ಇದ್ದೀವಿ ಅಂದರೆ ಅಷ್ಟೊಂದು ಫೋಕಸಾಗಿ ಓದೋಕ್ಕಾಗಲ್ಲ ಅಂತ ನನಗೆ ಅನಿಸ್ತಿತ್ತು. ಆವಾಗ ನಾನೇನು ಮಾಡಿದೆ, ಸರಿ ಅಂತ ಎಲ್ಲ ಹೇಳಿಕೊಂಡು, ಅವರು ಕೂಡ ನಾನು ಓದ್ತಿದ್ದೀನಲ್ಲ ಅಂತ ತುಂಬಾ ಸಪೋರ್ಟ್ ಮಾಡಿದರು. ನಾನು ಎಲ್ಲಿ ವರ್ಕ್ ಮಾಡ್ತಿದ್ದೆ ಅವರು ಸರಿ ಆಯಿತು ಅಂದರು. ಆವಾಗ ಒಂದು ಡಿಸಿಷನಿಗೆ ಬಂದಿತ್ತು, ಸರಿ ನಾನು ಬಾಗಲಕೋಟೆಗೆ ನಾನು ಹೋಗಬೇಕಂತ ಡಿಸೈಡ್ ಮಾಡಿದೆ. ನಾನು ನನ್ನ MSc ಅಗ್ರಿಕಲ್ಚರ್ ಎಲ್ಲ ನಾನು ಬಿಜಾಪುರಲ್ಲೇ ಮುಗಿಸಿದ್ದೆ. ಸೊ ನನಗೆ ಅಕ್ಕಪಕ್ಕ ಜಾಗ ಎಲ್ಲ ಗೊತ್ತಿತ್ತು. ಆ್ಯಂಡ್ ಬಾಗಲಕೋಟೆ ಯಾಕೆ ನಾನು ಓದಿದೆ, ಬಿಜಾಪುರಿಗೆ ಯಾಕೆ ಹೋಗಿಲ್ಲ ಅಂದರೆ ಅಲ್ಲಿ ಫುಡ್ ಚೆನ್ನಾಗಿತ್ತು. ಆ್ಯಂಡ್ ನನಗೇನೋ ಅಲ್ಲೇ ಹೋಗಬೇಕು ಅನಿಸ್ತು. ನನ್ನ ಫ್ರೆಂಡ್ಸಿಗೆಲ್ಲ ಕೇಳಿ ನೋಡಿದೆ, ಅಲ್ಲಿ ಚೆನ್ನಾಗಿದೆ ಅಂತಂದರು. ಸೊ ನಾನು ಡಿಸೈಡ್ ಮಾಡಿದೆ ಅಲ್ಲಿ ಹೋಗಬೇಕು ಅಂತ. ಆ್ಯಂಡು ಅವಾಗೇನು ಮಾಡಿದೆ, ಏಪ್ರಿಲ್ ತಿಂಗಳು ಅಲ್ಲೇ ಇದ್ದೆ. ನನ್ನ ವರ್ಕ್ ಪ್ಲೇಸಲ್ಲೇ ಇದ್ದು ಅದೇ ಓದ್ಕೊತಿದ್ದೆ. ಆ್ಯಂಡ್ ಇಲ್ಲ ಅಂತ ಎಲ್ಲ ಕರೆಕ್ಟಾಗಿ ತೀರ್ಮಾನ ತೊಗೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಡಿಸೈಡ್ ಮಾಡಿ, ಯಾವಾಗಂದರೆ ಕರೆಕ್ಟು May 10 ಹೋದ ವರ್ಷ ಎಲೆಕ್ಷನ್ ಇತ್ತು ಆ ದಿನ. ಅವತ್ತು ವೋಟ್ ಹಾಕಿ ನಾನು ಬಾಗಲಕೋಟೆ ಕಡೆ ಹೋದೆ. ಅವಾಗ ನಾನೇನು
ಅವ್ರಿಗೆ ಹೇಳಿದ್ದು ವರ್ಕ್ ಪ್ಲೇಸ್ ಹತ್ರ ಅಂತಂದರೆ, ನಾನು ಹಿಂಗೆ ಹೋಗ್ತೀನಿ, ಓದ್ಕೋಬೇಕು, ಇನ್ನೊಂದು 2-3 ತಿಂಗಳಲ್ಲಿ ನನ್ನ ಎಕ್ಸಾಮ್ ಐತೆ, ನಾನು ಹಿಂಗೆ ಆದರೆ ಬರೀ ಬಿಡಬೇಕಾಗುತ್ತೆ, ಮತ್ತು ನೆಕ್ಸ್ಟ್ ಇಯರ್ ಮತ್ತೆ ಬರೀಬೇಕಾಗುತ್ತೆ, ನಾನು ಸ್ವಲ್ಪ ಸೀರಿಯಸ್ ಆಗಿ ಓದ್ತೀನಿ, ಬಟ್ ಅವಾಗವಾಗ ನಾನು ಬಂದು ಹೋಗ್ತೀನಿ, ಡೈಲಿ ಬರೋಕ್ಕಾಗಲ್ಲ, ಒಂದು 15 ದಿನಕ್ಕೊಮ್ಮೆ ಆದರೂ ಬರ್ತೀನಿ ಅಂತ ಈ ಥರ ಎಲ್ಲ ಹೇಳಿ ಅವ್ರಿಗೆ ಒಪ್ಪಿಸಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಅಷ್ಟೇ ನಾನು ಏನು ಹೇಳಿದ್ದೆ ಹಾಗೆ ಮಾಡಿದ್ದು. ಹೋಗಿ ನಾನು ಓದ್ತಿದ್ದೆ, ಇಲ್ಲಿ ಯಾವಾಗ ಬರಬೇಕಾಗಿತ್ತು ಮತ್ತೆ ಬಂದು ಹೋಗ್ತಿದ್ದೆ, ಮತ್ತೆ ಓದ್ತಿದ್ದೆ, ಮತ್ತೆ ಬರ್ತಿದ್ದೆ, ಮತ್ತೆ ಹೋಗ್ತಿದ್ದೆ, ಹಿಂಗೆ ಮಾಡ್ತಿದ್ದೆ. ಬಟ್ ನನಗೆ ಅಲ್ಲಿ ಪೀಸ್ ಅಂತ ಅನಿಸ್ತು, ಪೀಸ್ಫುಲ್ ಇತ್ತು. ಆ್ಯಂಡ್ ಟೈಮ್ ನಾನು ಜಾಸ್ತಿ ಓದೋದ ಕಡೆ ಗಮನ ಕೊಟ್ಟೆ. ಆ್ಯಂಡ್ ನಾನು ಜಾಸ್ತಿ ಲೈಬ್ರರಿಯಲ್ಲೇ ಇರ್ತಿದ್ದೆ. ಅಲ್ಲಿ ನಾನು ಲೈಬ್ರರಿಗೆ ಅಡ್ಮಿಷನ್ ತೊಗೊಂಡಿದ್ದೆ, ಪಿ ಜಿಯಲ್ಲಿ ಇರ್ತಿದ್ದೆ. ಸೊ ನನ್ನಲ್ಲಿ ಹೆಂಗಾಯಿತು ಅಂದರೆ ಜಾಸ್ತಿ ಟೈಮ್ ಓದೋಕ್ಕೆ ಕೊಡೋಕ್ಕೆ ನನಗೆ ಸಿಕ್ತು ಅಲ್ಲಿ. ಆ್ಯಂಡ್ ಅಲ್ಲಿ ಅಡುಗೆ ಮಾಡ್ಕೊಳೋ ಅಂತ ಏನೂ ತಾಪತ್ರಯ ಇರಲಿಲ್ಲ. ಸೊ ಆರಾಮಾಗಿ ಊಟ ಮಾಡೋದು, ತಿನ್ನೋದು, ಓದ್ಕೊಳೋದು ಇದೇ ಇತ್ತು. ಆ್ಯಂಡ್ ಆ ಲೈಬ್ರರಿ ಹೆಂಗೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಆ ಲೈಬ್ರರಿಯಲ್ಲಿ ನಾಟ್ ಇವನ್ ಅ ಸಿಂಗಲ್ ಪರ್ಸನ್, ಅಂದರೆ ತುಂಬಾ ದೊಡ್ಡದಿತ್ತು, ತುಂಬ ಜನ ಓದೋಕ್ಕೆ ಬರ್ತಿದ್ರು. ಆ್ಯಂಡ್ ನೈಟೆಲ್ಲ ಓದ್ತಿದ್ರು, ಜಾಸ್ತಿ ಜನ ಇದ್ದರು. ಬಟ್ ಯಾರು ಒಬ್ಬರು ಕೂಡ ಬ್ಯಾಂಕಿಂಗ್ ಆ್ಯಸ್ಪಿರೆಂಟ್ ಇರಲಿಲ್ಲ ಅದರಲ್ಲಿ, ನಿಜವಾಗ್ಲೂ. ಆ್ಯಂಡ್ ಎಲ್ಲರೂ UPSC, KPSC, KS, PDO ಈ ಥರ ಎಲ್ಲರೂ ಅದನ್ನೇ ಓದೋರು. ಮ್ಯಾಗ್ಝಿನ್ಸ್ ತೊಗೊಳ್ಳೋರು, ಇಷ್ಟಿಷ್ಟು ದೊಡ್ಡ ಬುಕ್ಸು, ದಪ್ಪ ಬುಕ್ಸು, ಅವರ ಏನಂತಾರಲ್ಲ, ಅವರ ಏನದು ಇದರಲ್ಲೆಲ್ಲ, ಅವ್ರ ಪ್ಲೇಸಲ್ಲೆಲ್ಲ ದೊಡ್ಡ ಬುಕ್ಸ್ಗಳು, ಮ್ಯಾಗ್ಝಿನ್ಸ್ಗಳು ಅವೇ ಕಾಣ್ತಿದ್ವು. ಬಟ್ ನಾನು ಒಂದು ಬುಕ್ ರೆಫರ್ ಮಾಡ್ದವಳಲ್ಲ, ಬರೀ ಯೂಟ್ಯೂಬಲ್ಲಿ ನೋಡಿಕೊಂಡು ಓದೋಳು ನಾನು ಆರಾಮಾಗಿ ಒಂದು ಫೋನ್ ತೊಗೊಂಡು ಹೋಗ್ತಿದ್ದೆ ಅಷ್ಟೇ ಲೈಬ್ರರಿಗೆ. ಸೊ ನನಗೆ ಅವಾಗ ವಂಡರ್ ಅನ್ನಿಸ್ತು, ಯಾರೂ ಬ್ಯಾಂಕಿಂಗಲ್ಲಿ ಇಲ್ಲ, ಅಲ್ಲಿ ಓದ್ತಿಲ್ಲ ಯಾರು, ಎಲ್ಲರೂ ಇವರೇ ಇದ್ದರು. ಸರಿ ಇನ್ನೇನು ಮಾಡೋದು, ನನ್ನ ಪಾಡೆ ನಾನು ಓದ್ತಿದ್ದೆ. ಆಯಿತು, ಹಿಂಗೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅವಾಗ ಏನು ಮಾಡಿದೆ ಅಂದರೆ, ನನಗೆ ಯಾವುದಕ್ಕೆ ಜಾಸ್ತಿ ನನಗೆ ಯೂಸ್ಫುಲ್ ಅನಿಸ್ತು ಅಂದರೆ ಕಂಪ್ಯೂಟರ್ ಅವೇರ್ನೆಸ್ಗೆ. ಏಕೆಂದರೆ ನಾನು ವರ್ಕ್ ಪ್ಲೇಸಲ್ಲಿ ಇದ್ದಾಗ ನಾನು ಮೇನ್ಸು ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆಗೋವರೆಗೂ ಕಂಪ್ಯೂಟರ್ ಅವೇರ್ನೆಸ್ ಮುಖನೇ ನೋಡಿರಲಿಲ್ಲ, ಹೆಂಗಿರುತ್ತೆ ಸಿಲೆಬಸ್ ಕೂಡ ನಾನು ನೋಡಿರಲಿಲ್ಲ. ಪ್ರಿಲಿಮ್ಸ್ ಆದಮೇಲೆ ಒಂದು 20 ದಿನದಲ್ಲಿ ನಾನು ಕಂಪ್ಯೂಟರ್ ಅವೇರ್ನೆಸ್ ಎಲ್ಲ ಓದಿದ್ದೆ. ಅಷ್ಟು ಡೀಸೆಂಟ್ ಮಾರ್ಕ್ಸ್ ಬಂದಿದ್ವು, ನಾನು ಎಷ್ಟು ಓದಿದ್ದು ಅಷ್ಟು. ಬಟ್ ಯಾವಾಗ ನಾನು ಹಿಂಗೆ ಬಾಗಲಕೋಟೆಗೆ ಹೋದೆ, 1 ವರ್ಷ ನನಗೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಅಲ್ಲ, ಇಲ್ಲ ನಾನು ಓದಬೇಕು ಜಾಸ್ತಿ ಅಂತ. ಆವಾಗ ಕಂಪ್ಯೂಟರ್ ಅವೇರ್ನೆಸ್ ಹೆಂಗೆ ಓದಿದೆ ಅಂದರೆ, ನಾನು ಅದಕ್ಕಂತ ಒಂದು ರಿಜಿಸ್ಟರ್ ಇತ್ತು ಹಳೇದು, ಇಷ್ಟು ದೊಡ್ಡದಿತ್ತು, ಪೇಜಸ್ಸು ಜಾಸ್ತಿ ಇದ್ವು. ಅದನ್ನು ನಾನು ಫುಲ್ ಕಂಪ್ಯೂಟರ್ ಅವೇರ್ನೆಸ್ಸಿಗೆ ಅಂತಲೇ ಮಾಡಿಬಿಟ್ಟಿದ್ದೆ. ಎಲ್ಲ ನೋಟ್ಸನ್ನು ಎಷ್ಟು ನೀಟಾಗಿ ಬರ್ಕೊಂಡಿದ್ದೆ, ತುಂಬ ಸ್ಲೋ ಆಗಿ, ಟೈಮ್ ಜಾಸ್ತಿ ಇತ್ತು ನನಗೆ. ಆರಾಮಾಗಿ ಅರೋರಾ ಎಜುಕೇಟರ್ ಅವರ ಯೂಟ್ಯೂಬ್ ಚಾನಲ್ ಬಿಟ್ಟರು ಬೇರೆ ನಾನು ಏನೂ ಓದಿಲ್ಲ. ಅವರು ಪ್ರತಿ ದಿನವೂ ಒಂದೊಂದು ಟಾಪಿಕಿಂದ ಬರೋರು. ಒಂದಿನ ಮೈಕ್ರೋಸಾಫ್ಟು, ಒಂದಿನ ಇಂಟರ್ನೆಟ್ಟು, ಒಂದಿನ ಫ್ರಾಡ್ಸ್ ಯಾವ ಥರ ಆಗುತ್ತೆ, ಅಂದರೆ ಸೈಬರ್ ಅಟ್ಯಾಕ್ ಯಾವ ಥರ ಆಗುತ್ತೆ, ಈ ಥರ ಒಂದೊಂದು ಟಾಪಿಕಿಂದ ಬರೋರು. ತುಂಬ ಚೆನ್ನಾಗಿ ಹೇಳೋರು. ನನಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ ಅವ್ರ ಕ್ಲಾಸಿಗೆ. ಸೊ ಪ್ಲೇ ಲಿಸ್ಟ್ ನೋಡಿದೆ, ಇತ್ತು ಒಂದು 89+ ವೀಡಿಯೋಸ್ ಏನೋ ಕಾಣ್ತು. ನಾನು ಮಾಡಲೇಬೇಕು, ಇನ್ನೂ ನನಗೇನು 2ರಿಂದ 2.5 ತಿಂಗಳು ಟೈಮ್ ಆಯಿತು, ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಈ ಥರ ನಾನು ಮೈಂಡ್ಸೆಟ್ ಮಾಡಿಕೊಂಡು ಡೈಲಿ ಒಟ್ಟು ನಾನು ಮಿಸ್ಸೇ ಮಾಡ್ತಿರ್ಲಿಲ್ಲ, ಬರ್ಕೋತಿದ್ದೆ, ರಿವಿಷನ್ ಮಾಡ್ತಿದ್ದೆ, ಈ ಥರ ಚೆನ್ನಾಗಿ ಟೈಮ್ ಕೊಟ್ಟೆ ನಾನು. ಅದಾದಮೇಲೆ ನನಗೆ ಇನ್ನೊಂದು ಕಡೆ ಎಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ಮ್ಯಾಥ್ಸು ನಾನು ಅರ್ಥಮೆಟಿಕ್ ಅಂತ ಫಸ್ಟ್ ಸ್ಟೆಪ್ ಇಟ್ಟಿದ್ದೆ. ಅಲ್ಲಿ ಏನು ಮಾಡಿದೆ, ಇಲ್ಲ ನಾನು ಓದೋಕ್ಕಂತ ಬಂದು ಅರ್ಥಮೆಟಿಕ್ ಮುಟ್ತಿಲ್ಲ ಅಂದರೆ ಏನಿದು ನ್ಯಾಯ ಅಲ್ಲ ಅಂತ. ಅವಾಗ ಏನು ಮಾಡಿದೆ, ಸಣ್ಣ ಚಿಕ್ಕ ಟಾಪಿಕ್ನ ಪಿಕ್ ಮಾಡಿಕೊಂಡೆ. ಪ್ರೊಬ್ಯಾಬಿಲಿಟಿ ನಾನು ಫಸ್ಟ್ ಕಲ್ತಿರೋಂಥ ಟಾಪಿಕ್ಕು, ಅದು ಕಲಿತೆ. ನೆಕ್ಸ್ಟು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಕಲಿತೆ. ಅದ್ರ ನೆಕ್ಸ್ಟ್ ನಾನು ಬಂದಿರೋದು ಏಜಸ್ಸು, ರೇಷಿಯೋಸು, ಅದನ್ನ ಮಾಡೋಕ್ಕೆ ಕಲಿತೆ. 1 ದಿನ ಬಿಟ್ಟು 2 ದಿನ ಟೈಮ್ ಕೊಟ್ಟೆ, ಬಿಟ್ಟರೆ 3 ದಿನ ಟೈಮ್ ಕೊಟ್ಟೆ. ಯಾಕಂದರೆ ನಾನು ಅರ್ಥಮೆಟಿಕ್ ನೋಡಿದವಳೇ ಅಲ್ಲ, ಫುಲ್ ಅವಾಯ್ಡ್ ಮಾಡ್ತಾಳು. ಸೊ ಅವಾಗ ಜಾಸ್ತಿ ಟೈಮ್ ಕೊಟ್ಟೆ, ಓದಿದೆ, ಬಂತು. ಆ್ಯಂಡ್ ಫುಲ್ ಏನು ಹೈ ಲೆವೆಲ್ ಅಲ್ಲ, ಓಕೆ ನಾನು ಮಾಡಬಲ್ಲೆ. ಪ್ರಿಲಿಮ್ಸ್ ಅಂತೂ ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು, ಮೇನ್ಸಿಗೆ ಓಕೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಈ ಥರ ಐತೆ. ಅದಾದಮೇಲೆ ನಾನು ಬೋಟ್ ಆ್ಯಂಡ್ ಸ್ಟ್ರೀಮ್ಸ್ ಆಯಿತು, ಆಮೇಲೆ ಮಿಕ್ಸರ್ಸ್ ಆಯಿತು. ಈ ಮಿಕ್ಸರ್ ಅಲಿಗೇಷನಲ್ಲಿ ಏನು ಕ್ವಶನ್ಸ್ ಕೇಳ್ತಾರಲ್ಲ, ತುಂಬಾ ಭಯಪಡ್ತಿದ್ದೆ. ಆ್ಯಂಡ್ ಈಗ ಸ್ಕ್ವಯರ್ಸ್ ಆಯಿತು, ಸರ್ಕಲ್ಸ್ ಆಯಿತು, ಸಿಲಿಂಡರ್ಸ್ ಆಯಿತು, ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳ್ತಾರಲ್ಲ, ನನಗಂತೂ ತುಂಬಾ ದೂರ ಅವು. ಸೊ ಇಷ್ಟೆಲ್ಲ ಭಯಪಡ್ತಿದ್ದೆ. ನಾನು ಅಲ್ಲಿ ಹೋದಾಗೆ ನಾನು ಇವನ್ನೆಲ್ಲ ಕಲಿತೆ, ಎಲ್ಲದ್ರದ್ದು ಫಾರ್ಮುಲಾ ಒಂದು ಕಡೆ ಬರ್ಕೊಂಡೆ. ಡೈಲಿ ಅದಕ್ಕಂತಲೇ ಟೈಮ್ ಕೊಟ್ಟು ಜಾಸ್ತಿ ಸಲ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಕ್ವೆಶನ್ಸ್ನ ಪಿಕ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಬರ್ತಾ ಯಾಕೆ ನಾನು ಇಷ್ಟು ದಿನ ಇದನ್ನು ಬಿಟ್ಟುಬಿಟ್ಟೆ, ಯಾಕೆ ನಾನು ಇಷ್ಟು ದಿನ ನೋಡಲೇ ಇಲ್ಲ ಈ ಟಾಪಿಕ್ಸ್ನ ಅಂತ ಅವಾಗ ನನಗೆ ರಿಯಲೈಸ್ ಆಗಿ ಸ್ಟಾರ್ಟ್ ಆಯಿತು. ಸೊ
ನಾವು ಆ ಪರ್ಟಿಕ್ಯುಲರ್ ಟಾಪಿಕ್ ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು, ಅದಕ್ಕಂತ ನಾವು ಟೈಮ್ ಕೊಟ್ಟಿವಿ ಅಂದರೆ ಅದು ನಮ್ಗೆ ಬಂದೇ ಬರುತ್ತೆ. ಬಟ್ ನಾವು ಮಾಡೋಂಥ ತಪ್ಪೇನಂದರೆ ಅದ್ರ ಕಡೆ ನೋಡೋದೇ ಇಲ್ಲ ನಾವು. ಅದ್ರ ಬಗ್ಗೆ ಇರೋ ಭಯ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಬೇಡ ಅಂತ ಅವಾಯ್ಡ್ ಮಾಡಿಬಿಡ್ತೀವಿ, ಆ ಕಡೆ ನಾವು ನೋಡೋದೇ ಇಲ್ಲ. ಅದು ನಮ್ಮ ದೊಡ್ಡ ತಪ್ಪು. ನಾವು ಯಾವಾಗ ಅದರಲ್ಲಿ ಇಳ್ತೀವೋ, ಒಂದು ಸಲ ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡ್ತೀವೋ, ಯಾಕೆ ಬರಲ್ಲ, ಬಂದೇ ಬರುತ್ತೆ. ಸೊ ನನಗೆ ಅಲ್ಲಿ ತುಂಬಾ ರಿಯಲೈಸ್ ಆಯಿತು ಇದು. ಸೊ ಈ ಥರ ನಾನು ಅರ್ಥಮೆಟಿಕ್ ಟಾಪಿಕ್ಸ್ನೆಲ್ಲ ಒನ್ ಬೈ ಒನ್ ಎಲ್ಲನೂ ಕವರ್ ಮಾಡಿಬಿಟ್ಟೆ. ಅದೊಂದು ಚೆನ್ನಾಗಿ ಅನಿಸ್ತು. ನೆಕ್ಸ್ಟು ನಾನು ರೀಸನಿಂಗಲ್ಲಿ ಹೇಳಿದ್ನಲ್ಲ, ಇನ್ಪುಟ್ ಔಟ್ಪುಟ್ ನನಗೆ ಅಷ್ಟೊಂದು ಬರ್ತಿರಲಿಲ್ಲ. ಅಲ್ಲಿ ನನ್ನ ಫೌಂಡೇಶನಲ್ಲಿ ಚೆನ್ನಾಗಿ ಬಂತು, ಇನ್ಪುಟ್ ಔಟ್ಪುಟ್ ಚೆನ್ನಾಗಿ ಓದ್ಕೊಂಡೆ. ಸೊ ಈ ಥರ ನನ್ನ ಡೈಲಿ ರೊಟೀನಲ್ಲಿ ಬರ್ತಾ 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 ಸ್ವಲ್ಪ ನಾನು ಸ್ಟ್ರಾಂಗ್ ಆಗ್ತಾ ಬಂದೆ. ಫುಲ್ ಗ್ರಿಪ್ ಸಿಕ್ತು. ರೀಸನಿಂಗ್ ಅಂದರೆ ನಾನು 1 ಮಾರ್ಕ್ಸು ಎಲ್ಲೂ ಬಿಟ್ಕೊಡ್ತಿದ್ದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿಬಿಟ್ಟೆ. ಆ್ಯಂಡ್ ಪಾಯಿಂಟ್ಸು ಕೂಡ ಅರ್ಥಮೆಟಿಕಲ್ಲಿ ನಾನು ಓಕೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಹೀಗೆಲ್ಲ ಆದಮೇಲೆ ನಾನೇನು ಮಾಡಿದೆ, ಹೋಗಿರೋದು ಮೇ 10 ಹೋಗಿದ್ದೆ. ಬಟ್ ನಾನು ಆಮೇಲೆ ವಾಪಸ್ ಬೇಗನೆ ಬಂದೆ. ಆಲ್ಮೋಸ್ಟ್ ಜುಲೈ ಎಂಡಿಗೆಲ್ಲ ಮತ್ತೆ ನಾನು ಬಂದುಬಿಟ್ಟೆ ನನ್ನ ವರ್ಕ್ ಪ್ಲೇಸಿಗೆ. ಆಯಿತು, ಓದಿದ್ದೀನಿ ಅಂತ. ನೆಕ್ಸ್ಟ್ ಯಾಕಂದರೆ ಆಗಸ್ಟಲ್ಲಿ ನಮ್ಮ ಪ್ರಿಲಿಮ್ಸ್ ಎಲ್ಲ ಇತ್ತು, ಮತ್ತೆ ಹೋಗೋದು ಬರೋದು ತುಂಬ ಓಡಾಟಾಗುತ್ತೆ ಅಂತ ನಾನು ವೆಕೆಟ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಮಾರ್ಕ್ಸ್ ಅಂತ ಬಂದರೆ ನಾನು ಜಾಸ್ತಿ ಮಾರ್ಕ್ಸ್ ಬರದೇ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ವೀಕ್ಲಿ ಒನ್ ಮಾರ್ಕ್ ಬರ್ತಿದ್ದೆ ಅಷ್ಟೇ. ಫಸ್ಟು ಪ್ರಿಲಿಮ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಜಾಸ್ತಿ ದಿನ ಆದಮೇಲೆ ಇಲ್ಲ ಮೇನ್ಸು ಬರೀಬೇಕು ಅಂತ ಅನಿಸಿ ಮೇನ್ಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅವಾಗ ಬೇಜಾರು ಬರೋದು ಸ್ಟಾರ್ಟಿಂಗಲ್ಲಿ. ಏನೋ ಅಟೆಂಡ್ ಮಾಡಿಬಿಡ್ತೀವಿ ಮಾರ್ಕ್ಸ್ನ, ಬಟ್ ಅದಾದಮೇಲೆ ಅನಾಲಿಸಿಸ್ ಮಾಡಬೇಕು ಅಂತ ಏನೋ ಒಂದು ಪಾರ್ಟ್ ಐತಲ್ಲ, ಅದು ಮಾತ್ರ ತುಂಬಾ ಬೋರಿಂಗ್ ಅಂತ ನನಗೆ ಅನಿಸ್ತಿತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಇಲ್ಲ, ಇದು ಮಾಡಿಲ್ಲ ಅಂದರೆ ನಮಗೆ ಯಾವಾಗ ಗೊತ್ತಾಗಬೇಕು, ನಮಗೆ ಹೆಂಗೆ ಗೊತ್ತಾಗಬೇಕು, ನಾನು ಎಲ್ಲಿ ವೀಕ್ ಇದ್ದೀನಿ, ಎಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವ ಪಾಯಿಂಟ್ ನನಗೆ ಬರಲ್ಲ, ಯಾವ ಟಾಪಿಕಲ್ಲಿ ನಾನು ಚೆನ್ನಾಗಿ ಮಾಡ್ತಿಲ್ಲ, ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಅಂತ. ಸೊ ಇಲ್ಲ, ನಾನು ಮಾಡಲೇಬೇಕು ಅಂತ. ಅವಾಗ ನಾನು ಮಾಡಿರೋ ಅಂಥ ಜಾಸ್ತಿ ಮಾಕ್ ಟೆಸ್ಟ್ಗಳು ನಾನು ಜಾಸ್ತಿ ಬರ್ತಿಲ್ಲ. ಬಟ್ ನಾನು ಬರೆದಿರೋದು ಜಾಸ್ತಿ ಅಂದರೆ ಗೈಡ್ಲಿ ಬರೆದಿದ್ದೀನಿ, ಪ್ರಾಕ್ಟೀಸ್ ಮಾಕ್ ಬರೆದಿದ್ದೀನಿ. ನಾನು ಆಲ್ರೆಡಿ ವೀಡಿಯೋಸಲ್ಲೂ ಹೇಳಿದ್ದೀನಿ. ಈಗ ಟೆಕ್ಸ್ಟ್ ಬುಕ್ಕು ಆಮೇಲೆ ಆಲಿವ್ ಬೋರ್ಡ್ ನನಗೆ ತುಂಬಾ ಡಿಫಿಕಲ್ಟ್ ಅಂತ ಅನಿಸ್ತಿತ್ತು. 1 ಸಲ ಬಿಟ್ಟು 2 ಸಲ ನಾನು ಮಾಡಿದೆ. ಬಟ್ ನನಗೆ ಯಾಕೋ ಡಿಮೋಟಿವೇಟ್ ಆಗೋ ಥರ ಫೀಲ್ ಆಗಿಬಿಡ್ತು. ಸೊ ನಾನು ಒಂದು ಕಡೆ ನಾನು ಹೋಗಲಿಲ್ಲ. ಸೊ ಜಾಸ್ತಿ ನಾನು ಬರೆದಿರೋದೇ ಪ್ರಾಕ್ಟೀಸ್ ಮಾಕ್ ಆಯಿತು, ಗೈಡ್ಲಿ ಆಯಿತು, ಆ್ಯಂಡ್ ಎಕ್ಸಾಮ್ ಬಿ ಅಂತ ಅದೊಂದು ಬರ್ತಿತ್ತು. ಏನಿಲ್ಲ ಅಂದರೂ 5 ಮಾಕ್ ಟೆಸ್ಟು ಆರಾಮಾಗಿ ಫ್ರೀ ಸಿಗ್ತಿತ್ತು ಅದರಲ್ಲಿ. ಸೊ ನಾನು ಅದನ್ನ ಜಾಸ್ತಿ ಬರೆದಿರೋದು. ಸೊ ಇವೇ ನಾನು ರಿಪಿಟೇಟಿವ್ ಆಗಿ ಬರ್ತಿದ್ದೆ. ಬಟ್ ಬೇರೆ ಕಡೆ ನಾನು ಯಾವುದೂ ಹೋಗಿಲ್ಲ. ಬಟ್ ಅಡ್ಡ 247 ನಾನು ಡೈಲಿ ಕ್ವಿಸಸ್ಸು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ್ಯಂಡ್ ಅದ್ರೂ ಕೂಡ ನಾನು ಏನಂತಾರಲ್ಲ, ಡೈಲಿ ನಾನು ಒಂದಿನೂ ಮಿಸ್ ಮಾಡ್ತಿರಲಿಲ್ಲ ಕ್ವಿಸಸಲ್ಲಿ. ಎಲ್ಲ ಟಾಪಿಕ್ಸ್ದು ಮಾಡ್ತಿದ್ದೆ ನಾನು. ಆ್ಯಂಡ್ ಜನರಲ್ ಅವೇರ್ನೆಸ್ ಅಂತ ಬಂದಾಗ ನಾನು ಜಾಸ್ತಿ ಪರ್ಸನ್ ಕ್ಲಾಸಸ್ಸು, ಮಂತ್ಲಿ ವೀಡಿಯೋಸ್ ನೋಡ್ತಿದ್ದೆ. ಆ್ಯಂಡ್ ಡೈಲಿ ಅಡ್ಡ 247 ಓದ್ತಿದ್ದೆ. ಯಾವಾಗ ನನಗೆ ಬರ್ತಾ ಇಲ್ಲ ಕವರ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತೋ ಆವಾಗ ನಾನು ಅಫೇರ್ಸ್ ಕ್ಲೌಡ್ ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅದು ತುಂಬಾ ಕಮ್ಮಿ ಇರುತ್ತೆ. ಒಂದು ಹಾಫ್ ಆನ್ ಅವರು ಅಥವಾ ಒಂದು 40 ಮಿನಿಟ್ಸಲ್ಲೆಲ್ಲ ಮುಗಿದೋಗ್ಬಿಡುತ್ತೆ. ಜಾಸ್ತಿ ರಿವಿಷನ್ ಮೇಲೆ ಅವರು ಫೋಕಸ್ ಮಾಡಲ್ಲ. ಅವತ್ತಿಂದ ಏನಿರುತ್ತೋ ಕರೆಂಟ್ ಅಫೇರ್ಸ್ ಅದು ಮಾತ್ರ ಹೇಳ್ತಾರೆ ಅವರು. ಸೊ ಅದನ್ನ ನಾನು ಫಾಲೋ ಮಾಡಿದೆ. ಬಟ್ ಪರ್ಚಮ್ ಕ್ಲಾಸಸ್ ನಾನು ತುಂಬಾ ಫಾಲೋ ಮಾಡ್ತಿದ್ದೆ. ಯಾಕೆಂದರೆ ಆ ಮೇಡಮ್ ಹೆಂಗೆ ಹೇಳ್ತಿದ್ರು ಅಂದರೆ, ಈಗ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂದರೆ ಅದನ್ನು ನಾವು ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಟ್ರಿಕ್ಸ್ ಕೊಡ್ತಿದ್ರು. ಟ್ರಿಕ್ಸು ಸಮೇತ ನನಗೆ ಓದಿಸ್ತಿದ್ರು. ಸೊ ನನಗೆ ಯಾಕೋ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಾನು ಅದನ್ನೇ ಜಾಸ್ತಿ ಫಾಲೋ ಮಾಡಿದೆ. ಅದಾಗಿರ್ಬೋದು. ಆ್ಯಂಡ್ CMಸು, ಗವರ್ನರ್ಸ್ ಆಗಿರ್ಬೋದು, ಅವ್ರನ್ನ ಯಾವ ಥರ ನಾವು ನೆನ್ಪಿಟ್ಕೋಬೋದು ಅದನ್ನೂ ಹೇಳ್ತಿದ್ರು. ಅಂದರೆ ನಿಮೋನಿಕ್ಸ್ ಅಂತ ಆ ಮೇಡಮ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಕರೆಂಟ್ ಅಫೇರ್ಸಲ್ಲೂ ಕೂಡ ಹೇಗೆ ನಾವು ಲಿಂಕ್ ಮಾಡ್ಬೋದು, ಯಾವ ಥರ ನಾವು ತಲೆಯಲ್ಲಿ ಇಟ್ಕೋಬೋದು, ಜಾಸ್ತಿ ದಿನದವರೆಗೂ ನೆನಪಲ್ಲಿ ಇಟ್ಕೋಬೋದು, ಈ ಥರ. ಸೊ ತುಂಬಾ ಟ್ರಿಕ್ಸ್ ಆಗಿರ್ಬೋದು, ಈ ಥರ ಜಾಸ್ತಿ ನೆನಪಲ್ಲಿ ಇಟ್ಕೊಳ್ಳೋ ಅಂತಹ ಶಾರ್ಟ್ ಟ್ರಿಕ್ಸ್ನ ಜಾಸ್ತಿ ಹೇಳ್ತಿದ್ರು ಆ ಮೇಡಮ್. ಸೊ ನಾನು ಅದನ್ನ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಎಲ್ಲನೂ ನಾನು ಲೆಂತಿ ಓದಿ ಕಂಠಪಾಠ ಮಾಡಿ ಅವು 1 ದಿನ ನೆನಪಿರುತ್ತೆ, 2 ದಿನ ನೆನಪಿರುತ್ತೆ, ಮತ್ತು ಆಮೇಲೆ ನೆನಪಾಗಲ್ಲ. ಸೊ ಇವಾಗ ನಾವೇನು ಶಾರ್ಟ್ ಟ್ರಿಕ್ ಅಂತಂದರೆ ಜಾಸ್ತಿ ಕನೆಕ್ಟ್ ಮಾಡ್ತೀವೋ ಆ ವಸ್ತುಗೂ ಈ ವಸ್ತು, ಏನೋ ಒಂದು ಕನೆಕ್ಷನ್ ಕೊಟ್ಟಿರ್ತಾರೆ, ಏನೋ ಒಂದು ಲಿಂಕ್ ಕೊಟ್ಟಿರ್ತಾರೆ, ಅದನ್ನು ನಾವು ಕನೆಕ್ಟ್ ಮಾಡ್ಕೊತೀವೋ ಅದು ಲೈಫ್ ಲಾಂಗ್ ನಾವು ಮರೆಯೋಕ್ಕಾಗಲ್ಲ. ಪಟ್ಟಂತ ಪಾಯಿಂಟ್ ನೆನಪು ಬಂದುಬಿಡುತ್ತೆ. ಇವನ್ ಪಟ್ಟಂತ ನೆನಪು ಬಂದಿಲ್ಲ ಅಂದರೂ ಕೂಡ ಎಕ್ಸಾಮಲ್ಲಿ MCQ ಪಾರ್ಟಲ್ಲಿ ಆ ಆಪ್ಷನ್ ನೋಡಿದ ತಕ್ಷಣ ನಾವು ಟಿಕ್ ಮಾಡುವಂತಹ ಎಬಿಲಿಟಿ ಬಂದಿರುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪರ್ಚಮ್ ಕ್ಲಾಸಸ್ ನೋಡಿ ಅಂತ. ಸೊ ಈ ಥರ ನೋಡೋದ್ರಿಂದ ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡೋ ಕಡೆ ನಾವು ಫೋಕಸ್ ಮಾಡ್ತೀವಿ.
ಆ್ಯಂಡ್ ನನ್ನ ಟೈಮ್ ಟೇಬಲ್ ಜಾಸ್ತಿ ಏನು ಈಗೆಲ್ಲರೂ ಹೇಳ್ತಾರೆ ಒಂದು 10 ಗಂಟೆ ಓದಬೇಕು, ದಿನದಲ್ಲಿ ಒಂದು 12 ಗಂಟೆ ಓದಬೇಕು, 8 ಗಂಟೆ ಆದರೂ ಓದಲೇಬೇಕು ಅಂತ. ಬಟ್ ನನ್ನ ಟೈಮ್ ಟೇಬಲ್ ತುಂಬಾ ಸಿಂಪಲ್ ಆಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತಿತ್ತು. ನಾನು ನೈಟ್ ಕೂಡ ಜಾಸ್ತಿ ಟೈಮ್ ಕೊಡ್ತಿರ್ಲಿಲ್ಲ. ಅಂದರೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ನನ್ನ ತಲೆಯಲ್ಲಿ ಇದ್ದಿದ್ದು ಚೆನ್ನಾಗಿ ನಿದ್ದೆ ಮಾಡಬೇಕು, ಕರೆಕ್ಟಾಗಿ ಊಟ ಮಾಡಬೇಕು, ಹೆಲ್ದಿಯಾಗಿರಬೇಕು. ಬಟ್ ಹೆಂಗೆ ಅಂದರೆ ನಾನು ಫುಲ್ಲು ನೈಟ್ 12 ಗಂಟೆವರೆಗೂ 1 ಗಂಟೆವರೆಗೂ ಈ ಥರ ಎಲ್ಲ ಓದಿದ್ದೇ ಇಲ್ಲ. ಆ್ಯಂಡ್ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದು ಓದಿದ್ದೇ ಇಲ್ಲ. ಹಿಸ್ಟ್ರಿಯಲ್ಲಿ ನಾನು ಡೀಸೆಂಟಾಗಿ 6 ಗಂಟೆಯಿಂದ ಓದಿದ್ದೆ. ಒಂದು 10:30 11 ಗಂಟೆ 11:30 ನಾನು ಮ್ಯಾಕ್ಸಿಮಮ್ ಮಾಡಿದ್ದು. ಅದು ಯಾವಾಗೋ ಒಮ್ಮೆ ಮಾತ್ರ. 11 ಗಂಟೆ 11:30 ಎಲ್ಲ ನಾನು ವೈಂಡ್ ಅಪ್ ಮಾಡಿ ಮಲ್ಕೊಂಡು ಬಿಡ್ತಿದ್ದೆ. ಜಾಸ್ತಿ ಸ್ಟ್ರೆಸ್ ತೊಗೊಳೋದ್ರಿಂದ ನಾವು ಜಾಸ್ತಿ ಓದೋಕ್ಕಾಗಲ್ಲ. ಯಾಕಂದರೆ ನಾವು ಓದ್ತಿದ್ದೀವಿ ಅಂದರೆ ಅದನ್ನು ನಾವು ಇಷ್ಟಪಟ್ಟು ಓದಬೇಕಾಗುತ್ತೆ. ಸೊ ನಾನು ಆವಾಗ ತೀರ್ಮಾನ ಮಾಡಿದೆ, ಇಲ್ಲ ಡೈಲಿ ಇದೇ ಥರ ಫಾಲೋ ಮಾಡಿದರೆ ನಾನು ಎಲ್ಲನೂ ಕವರ್ ಮಾಡ್ಬೋದು ಅಂತ. ಸೊ ಇಷ್ಟು ನಾನು ಓದ್ತಿರೋದು. ಜಾಸ್ತಿ ನಾನು ಸ್ಟ್ರೆಸ್ ಹಾಕ್ತಾನೆ ಇರಲಿಲ್ಲ ಯಾವುದರಲ್ಲೂ ಕೂಡ. ಇದನ್ನು ನಾನು ಡೈಲಿ ಮೇಂಟೈನ್ ಮಾಡಿದೆ. ಡೈಲಿ ಇದೇ ಥರ ನಾನು ಟೈಮ್ ಟೇಬಲ್ ಮಾಡಿಕೊಂಡು ಓದಿದೆ. ಆ್ಯಂಡ್ ದ್ಯಾಟ್ಸ್ ಇಟ್. ಸೊ ಇದಿಷ್ಟೇ ನನ್ನ ಪ್ರಿಪ್ರೇಷನ್ ಟೈಮಲ್ಲಿ ನನ್ನ ಡೈಲಿ ರುಟೀನ್ ಆಗಿತ್ತು. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇನ್ನೇನಿಲ್ಲ, ನಾನು ಟೈಮ್ ಟೇಬಲ್ ಇದು ಹಾಕ್ಕೊಳ್ಳಿ ಅದು ಹಾಕ್ಕೊಳ್ಳಿ ಅಂತ ಹೇಳೋಕ್ಕೇನು ದೊಡ್ಡ ಮಾತಲ್ಲ. ಬಟ್ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ನಿಮ್ಮ ಡೈಲಿ ರುಟೀನ್ ಹೆಂಗಿದೆ, ನೀವು ಇರೋವಂಥ ಕಂಡೀಷನ್ ಯಾವ ಥರ ಇದೆ, ಅದು ನಮ್ಮೆಲ್ಲರಿಗಿಂತ ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರುತ್ತೆ. ನಾನು ಯಾವಾಗಲೂ ಅದನ್ನೇ ಫೋಕಸ್ ಮಾಡ್ತೀನಿ. ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ಲ, ನಿಮ್ಮ ಟೈಮಿಂಗ್ ಹೆಂಗಿರುತ್ತೆ, ಯಾವಾಗ ನೀವು ಯಾವ ಥರ ಸ್ಟಡಿ ಮಾಡಬಾರ್ದು. ಇವಾಗ ನೋಡಿ, ಸ್ವಲ್ಪ ಜನಕ್ಕೆ ಮಧ್ಯಾಹ್ನ ನಿದ್ದೆ ಬರ್ತೈತೆ. ನನಗೂ ಕೂಡ ಮಧ್ಯಾಹ್ನ ನಿದ್ದೆ ಅಂದರೆ ತುಂಬಾ ಇಷ್ಟ ನನಗೆ. ನಾನು ಓದಬೇಕಾದ್ರೂ ಕೂಡ ಮಧ್ಯಾಹ್ನ 1 ಅವರು ಏನಿಲ್ಲ ಅಂದರೆ 1 ಅವರ್ ನಾನು ಮಲ್ಕೊಂಡು ಎದ್ದೇಳ್ತಿದ್ದೆ. ನನಗೆ ಯಾವಾಗ ರಿಫ್ರೆಶ್ ಅಂತ ಅನ್ನಿಸ್ತಿತ್ತು. ಸೊ ಮಲ್ಕೊಂಡಿದ್ದು ಮತ್ತೆ ಈವ್ನಿಂಗು ಸ್ವಲ್ಪ ಟೀ ಕುಡಿದು ಸ್ಟಾರ್ಟ್ ಮಾಡ್ತಿದ್ದೆ ಓದೋಕ್ಕೆ. ಬ್ರೇಕು ಬೇಕು, ಹಂಗಂತ ಕಂಟಿನ್ಯೂ ಓದೋದ್ರಿಂದ ನಮ್ಮ ತಲೆಯಲ್ಲೂ ಅದು ಕೂತ್ಕೊಳ್ಳಲ್ಲ. ನನಗೆ ಹಂಗೆ ಅನಿಸುತ್ತೆ. ಬಟ್ ಓದೋರು ಓದ್ತಾರೆ. ಬಟ್ ನಾನು ತುಂಬಾ ಸಿಂಪಲ್ಲಾಗಿ ನನ್ನ ಟೈಮ್ ಟೇಬಲ್ ಇಟ್ಕೊಂಡಿದ್ದೆ. ಅದನ್ನೇ ನಾನು ಜೆನ್ಯೂನ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿದೆ. ಸೊ ಐ ಆಮ್ ಹಿಯರ್ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ನೀವು ಕೂಡ ನಿಮ್ಮ ಟೈಮ್ ಟೇಬಲ್, ನಿಮ್ಮ ಲೈಫ್ ರುಟೀನ್ ಹೆಂಗಿದೆ, ಡೈಲಿ ರುಟೀನ್ ಹೆಂಗಿದೆ, ಅದರ ಅಕಾರ್ಡಿಂಗಾಗಿ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಅದನ್ನ ಫಾಲೋ ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ದ್ಯಾಟ್ಸ್ ಇಟ್. ಮತ್ತಿನ್ನೇನಿಲ್ಲ, ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.